ಮಾಡುವಂತಹ ಎಲ್ಲ ಕನಸುಗಳು ನನಸಾಗ್ಲಿ, ಎಲ್ಲ ಕೆಲಸಗಳು ಜಯವಾಗಲಿ ಅಂತ ನಾನು ನಿಮ್ಮಲ್ಲಿ ಎಲ್ಲರಲ್ಲೂ ಇದನ್ನು ಆಶಿಸ್ತಿದ್ದೀನಿ. ಆ್ಯಂಡ್ ಇವತ್ತು ಮೊದಲನೇದಾಗಿ ಸ್ವಲ್ಪ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ. ಉತ್ತರ ಕರ್ನಾಟಕದ ಮಂದಿ ಮನಸ್ಸು ಬಹಳ ಬೆಣ್ಣೆಯಂಗ, ಅವರು ಕ್ಷಮಿಸ್ಬಿಡ್ತಾರೆ. ನಮಗೆ ಬರ್ತಾ ನೋಡಿ ಬಹಳ ಒಂದು ದೊಡ್ಡ ಜಾತ್ರೆ ಸಿಕ್ತು, ಹಾಗಾಗಿ ನಮಗೆ ಬರೋದು ಸ್ವಲ್ಪ ತಡ ಆಯಿತು. ವಿಶೇಷ ಏನಪ್ಪ ಅಂತಂದರೆ, ನನ್ನ ಮದುವೆ ಆದಮೇಲೆ ಮೊದಲು ಈವೆಂಟೇ ನಾನು ಉತ್ತರ ಕರ್ನಾಟಕದಲ್ಲಿ. ಥ್ಯಾಂಕ್ ಯು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಂದು ಮುಂದಿನ ಜನ್ಮ ಅಂತ ಒಂದಿದ್ರೆ ನನಗೆ ಉತ್ತರ ಕರ್ನಾಟಕದಲ್ಲಿ ಹುಟ್ಟಬೇಕು ಅಂತ. ಇದು ಯಾವುದೋ ಮೈಕಲ್ಲಿ ಸ್ಟೇಜಲ್ಲಿ ಹೇಳೋದಲ್ಲ, ಇದು ನಾನು ಯಾವಾಗಲೂ ಹೇಳ್ತೀನಿ. ನನ್ನಂಥ ನೂರಾರು ಕಲಾವಿದರನ್ನ ಇವತ್ತು ಬೆಳೆಸ್ತಾ ಇರೋದು ಉತ್ತರ ಕರ್ನಾಟಕದ ಮಂದಿ. ನಮ್ಮ ಕನ್ನಡ ಭಾಷೆಯನ್ನ ಅತಿ ಹೆಚ್ಚು ಬೆಳೆಸ್ತಾ ಇರೋದು ಕೂಡ ನಮ್ಮ ಉತ್ತರ ಕರ್ನಾಟಕ ಮಂದಿ. ಸೊ ಅಂಥ ಉತ್ತರ ಕರ್ನಾಟಕದಲ್ಲಿ ನಮಗೂ ಒಂದು ಅವಕಾಶ ಸಿಗಲಿ, ಅದೃಷ್ಟ ಸಿಗಲಿ, ಮುಂದಿನ ಒಂದು ಜನ್ಮ ಅಂತ ಇದ್ದರೆ ಅದು ಇಲ್ಲಿ ನಾನು ಪಡಿಬೇಕು ಅನ್ನೋ ಆಸೆ ನನಗೇನಂದರೆ, ಇವತ್ತು ಒಂಥರ ಉತ್ತರ ಕರ್ನಾಟಕ, ವಿಶೇಷವಾಗಿ ಸಿಂಧನೂರು, ಇದೆಲ್ಲ ಒಂಥರ ನಮಗೆ ತವರು ಮನೆ ಇದ್ದಂಗೆ. ಮದುವೆ ಆದ ನಂತರ ಹೆಣ್ಮಗಳು ತವರು ಮನೆಗೆ ಬಂದಂಗೆ ಆಯ್ತು ನೋಡಿ ನಮಗೆ. ಥ್ಯಾಂಕ್ ಯು ಸೋ ಮಚ್. ಈ ಸಂಭ್ರಮ ಬೇರೆ ಎಲ್ಲೂ ನಮಗೆ ಸಿಗೋದಿಲ್ಲ. ಮುಂಚೆ ಎಲ್ಲ ನಾನು ಬ್ಯಾಚುಲರ್ ಆದ್ಮೇಲೆ ಬೇಕಾದ ಟೈಮಲ್ಲೆಲ್ಲ ಓಡಾಡ್ತಿದ್ದೆ, ಹೆಂಗೆ ಬೇಕಾದ್ರೆ ಹಂಗೆ ಬರ್ತಿದ್ದೆ, ಏನು ಟೈಮ್ ಲಿಮಿಟ್ಸ್ ಇಲ್ಲ. ಆಗ ಬರೀ ಗಿಚ್ಚಿಗಿಲಿ, ಈಗ ಫುಲ್ಲು ಗಲಿಬಿಲಿ ಆಗ್ಬಿಟ್ಟಿದೆ. ಸೊ ಸ್ವಲ್ಪ ಪರ್ಮಿಷನ್ ಎಲ್ಲ ತಗೊಂಡೆಲ್ಲ ಬರೋ ಅಷ್ಟರಲ್ಲಿ ತಡ ಆಯಿತು. ಬಟ್ ಬಂದು ಸೇರಿದ್ವಿ. ನಾನು ಬರೋ ಗಂಟ ಇಲ್ಲಿ ನಮಗಾಗಿ ತಹಸೀಲ್ದಾರ್ ಮೇಡಮ್, ಶ್ರುತಿ ಮೇಡಮು ಇಲ್ಲಿ ಈ ಕಾರ್ಯಕ್ರಮನ ಅಷ್ಟು ಜವಾಬ್ದಾರಿಯಿಂದ ನಿರೂಪಣೆ ಮಾಡಿ ಈ ಕಾರ್ಯಕ್ರಮದ ಒಂದು ಕೀರ್ತಿನ ಎತ್ತಿ ಹಿಡಿದಿದ್ದಾರೆ. ನನ್ನ ಮೊದಲ ಚಪ್ಪಾಳೆ ಅವ್ರಿಗೆ ಬರಬೇಕು ಪ್ಲೀಸ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಂದರೆ ನನಗೂ ಖುಷಿ, ನಾನು ಬಂದಂಥ ಸ್ಟೇಜಲ್ಲಿ ತಹಸೀಲ್ದಾರ್ ಮೇಡಮ್ ಎಲ್ಲ ಆ್ಯಂಕರಿಂಗ್ ಮಾಡ್ತಿದ್ದಾರೆ ಅಂತ ಹೇಳಿ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ವೇದಿಕೆ ಮೇಲೆ ಸಂಗೀತದ ರಾಜ, ಗಾಯನದ ರಾಜನ ಎಂಟ್ರಿ ಆಗುತ್ತೆ. ಅದಕ್ಕಿಂತ ಮುಂಚೆ ಸಿಂಧನೂರಿನ ರಾಜ ನಮ್ಮ ಹಂಪನ್ ಗೌಡ್ರಿಗೆ ನನ್ನ ಕಡೆಯಿಂದ ಬಾದರ್ಲಿ ಸರ್ಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಯಾಕಂದರೆ ಪ್ರತಿಯೊಂದು ಊರಲ್ಲಿ ಒಬ್ಬ ರಾಜ ಹೇಗಿರ್ತಾನೋ ಅಲ್ಲಿನ ಜನ ಕೂಡ ಹಾಗೆ ಇರ್ತಾರೆ. ಅವರ ವರ್ಚಸ್ಸು, ಅವರ ತೇಜಸ್ಸು ಇವತ್ತು ಅಷ್ಟು ಸಿಂಧನೂರಲ್ಲಿ ನಮಗೆ ಕಾಣಿಸ್ತಾ ಇದೆ. ಆ ರಾಜನಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮ ನಾವು ಶುರು ಮಾಡ್ತಾ ಇದೀವಿ. ಸಿಮ್ ಇವೆಂಟ್ಸ್ ಅವರು ಇವತ್ತಿನ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ನಾನು ಆಗ್ಲೇ ಹೇಳ್ದಾಗೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಗಾಯನದ ರಾಜನ ಎಂಟ್ರಿ ಆಗುತ್ತೆ ಅಂತ. ಯಾಕಂದ್ರೆ ಇವ್ರು ಹಾಡಿದ್ರೆ ಸಾಕು, ಕೋಗಿಲೆಗಳು ಸೈಲೆಂಟ್ ಆಗ್ಬಿಡುತ್ತೆ, ಅಷ್ಟು ಮಧುರವಾದ ಕಂಠದಿಂದ ಹಾಡ್ತಾರೆ. ಗಾಯನ ಕ್ಷೇತ್ರದಲ್ಲಿ ಸ್ಫುರದ್ರೂಪಿ ಗಾಯಕ, ಸ್ಫುರದ್ರೂಪಿ ನಟ, ಅತ್ಯದ್ಭುತವಾದಂತಹ ಸರಿಗಮಪ ಕಾರ್ಯಕ್ರಮದಲ್ಲಿ ಹಾಡುಗಳನ್ನ ಜಡ್ಜ್ ಮಾಡುವಂತಹ ಜಡ್ಜು ತಮ್ಮ ಸ್ಮೈಲು, ಹಾಡುಗಳಿಂದನೇ ಎಲ್ಲರ ಹೃದಯಗಳನ್ನ ಕ್ಯಾಪ್ಚರ್ ಮಾಡುವಂತಹ ನನ್ನ ಸಂಗೀತದ ಗುರುಗಳು. ಅಂದ್ರೆ ಅವರ ಸಂಗೀತ ಎಲ್ಲೆಡೆ ತಲುಪ್ತು, ಈ ಶಿಷ್ಯಗೆ ಇನ್ನ ತಲುಪಿಲ್ಲ, ಆ ಭಾಗ್ಯ ಸಿಕ್ಕಿಲ್ಲ. ನೋಡೋಣ ಸಿಂಧನೂರಲ್ಲಾದ್ರೂ ಆಗ್ಲಿ ಅಂತ ಹೇಳಿ ಇವತ್ತು ಒಂದು ಕೆಲಸ ಮಾಡೋಣ. ನಮ್ಮ ರಾಜೇಶ್ ಅಣ್ಣ ಕರೆಯೋಕ್ಕಿಂತ ಮುಂಚೆ ಎಲ್ಲರೂ ಒಂದ್ಸಲಿ ಮೊಬೈಲ್ ಟಾರ್ಚ್ ಆನ್ ಮಾಡಿ. ಕಮನ್, ಸಿಂಧನೂರು ಎಷ್ಟು ಜನ ಇದ್ದಾರೆ ಎಲ್ಲ ಬೆಳಕು. ಅದು ಸಿಂಧನೂರು ದಸರಾ ಬೆಳಕು ಇಡೀ ಕರ್ನಾಟಕ ಗೊತ್ತಾಗ್ಬೇಕು ಇವತ್ತು. ಇಷ್ಟೇನ ಮೊಬೈಲ್ ಟಾರ್ಚು? ಇನ್ನ ಅಲ್ಲಿ ಹಿಂದೆ